ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಭಾಗ 2. ಧರ್ಮಸ್ಥಳದಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಸುಬ್ರಹ್ಮಣ್ಯ ಟೆಂಪಲ್ಗೆ. ಸೊ ಇನ್ನು ಹೋಗೋಕ್ಕೂ ಮುಂಚೆ ಇನ್ನು ಈ ಕಡೆ ಗೊಮ್ಮಟೇಶ್ವರ ಟೆಂಪಲ್ ಒಂದಿತ್ತು, ನೋಡಿದ್ವಿ. ಬಟ್ ಇನ್ನೊಂದ್ಸತಿ ನೋಡ್ಕೊಂಡು ಹೋಗೋಣ ಅಂತ, ಅಲ್ಲಿ ಒಂದ್ಸತಿ ರಿವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೊರಟ್ವಿ. ಇನ್ನು ಏನಾದರೂ ಬೇರೆ ಥರ ಏನಾದರೂ ಚೇಂಜಸ್ ಇರುತ್ತೆ ಅಂತ ಹೋದ್ವಿ. ಬಟ್ ಅಲ್ಲೇನೂ ಚೇಂಜಸ್ ಇರಲಿಲ್ಲ. ನೋಡಿದ್ವಿ, ಇನ್ನು ಮಕ್ಳಿಗೂ ತೋರಿಸ್ದಂಗೆ ಆಗುತ್ತೆ ಅಂತ ಕರ್ಕೊಂಡೋದ್ವಿ. ಅವರು ಫುಲ್ ಖುಷಿ. ಅವ್ರಿಗೆ ಅಲ್ಲಿ ಇಲ್ಲಿ ಕರ್ಕೊಂಡೋಗೋದು, ಸುತ್ತಾಡ್ಸೋದು ಅಂದರೆ ಮಕ್ಕಳಿಗೆ ಹೆಂಗಾದ್ರೂ ಖುಷಿ ಪಟ್ಟೇ ಪಡ್ತಾರೆ. ಇನ್ನು ಏನಮ್ಮ ಇಷ್ಟು ಉದ್ದ ಇದೆ ಗೊಮ್ಮಟೇಶ್ವರ ಅಂತ ಅವ್ರಿಗೆ ಗೊತ್ತಿಲ್ಲ, ಬಟ್ ನಾವು ಹೇಳ್ಕೊಟ್ವಿ ಅಷ್ಟೇ. ನನ್ನ ಮಕ್ಕಳಿಗೆ ಅವ್ರ ಅಪ್ಪನ ಕಂಡ್ರೆ ಇಷ್ಟ. ನೋಡಿ, ಅವ್ರ ಅಪ್ಪನ ಕೈ ಬಿಡ್ದಂಗೆ ಇಟ್ಕೊಂಡು ಹೋಗ್ತಿದ್ದಾರೆ. ಇನ್ನು ನಮ್ಮ ದೊಡ್ಡವನು ಚಿನ್ನು, ಅವನು ಫಟಾಫಟ್ ಅಂತ ನಡ್ಕೊಂಡು ಹೋಗ್ತಾ ಇರ್ತಾನೆ. ನೀವು ಬನ್ನಿ ಹಿಂದೆ, ನಾನು ಮುಂದೆ ಹೋಗ್ತಾ ಇರ್ತೀನಿ ಅಂತ ಅವನು ಹೋಗ್ತಾ ಇರ್ತಾನೆ. ಮಕ್ಳು ಖುಷಿ ಹೇಳೋಕ್ಕಾಗಲ್ಲ ಅವ್ರಿಗೆ. ಇನ್ನು ಈ ಟೈಮಲ್ಲಿ ಸ್ಕೂಲ್ ಟೈಮಲ್ಲೆಲ್ಲ ಟೂರ್ ಕರ್ಕೊಂಡೋಗಿರ್ತಾರೆ. ಇನ್ನು ನಮ್ಮ ಚಿನ್ನೋರ ಸ್ಕೂಲಲ್ಲಿ ಟೂರ್ ಕರ್ಕೊಂಡೋಗ್ತಾರೆ ಅಂತ ಹೇಳಿದ್ರು. ಬಟ್ ಇವರು ಹೊರಗಡೆ ಹೋದರೆ ನಮ್ಮ ಚಿನ್ನು ವಾಮಿಟ್ ಮಾಡ್ಕೊಳ್ಳೋದು ಅವೆಲ್ಲ ಜಾಸ್ತಿ. ಅದಕ್ಕೋಸ್ಕರ ಅವನ್ನ ಕಳಿಸ್ಲಿಲ್ಲ. ಎಷ್ಟೇ ಟೀಚರ್ಸ್ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು ತಾಯ್ದಿರು ನೋಡ್ಕೊಂಡಂಗೆ ಆಗುತ್ತಾ? ಅದಕ್ಕೋಸ್ಕರ ನಾವು ಫುಲ್ ಕೇರ್ ಮಾಡ್ತೀವಿ. ಅವರು ಸ್ಟೂಡೆಂಟ್ ಅವ್ರ ಮಕ್ಳ ಥರ ಟ್ರೀಟ್ ಮಾಡ್ತಾರಾ? ಇಲ್ಲ. ಅದಕ್ಕೋಸ್ಕರ ಕಳಿಸ್ಲಿಲ್ಲ. ಇನ್ನು ನಾವೇ ಹೆಂಗಿದ್ರು ಹೋಗ್ತೀವಲ್ಲ, ಅಲ್ಲಿ ಇಲ್ಲಿ ಪ್ಲೇಸಸ್ಗಳನ್ನ ತೋರಿಸಿದ್ರೆ ಆಯಿತು ಅಂತ ನಾವೇ ಕರ್ಕೊಂಡೋದ್ವಿ ಜೊತೆಲಿ. ಆಲ್ಮೋಸ್ಟ್ ಇಲ್ಲಿ ತುಂಬ ಮಕ್ಕಳು ಟೂರು ಈ ಇಯರ್ ಎಂಡಲ್ಲಿ ಟೂರ್ಗೆ ಅಂತ ಹೊರಡ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದ್ರು ಮಕ್ಕಳು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಜಾಸ್ತಿ. ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲೇ. ಸೊ ಏನು ಅಂತ ಅಂದರೆ ಸ್ವಲ್ಪ ಅವೈಲಬಲ್ ಇರಲ್ಲ ಅಷ್ಟು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ನಾವಿದ್ದಾಗ ಅಷ್ಟು ಟೂರ್ಗೆಲ್ಲ ಕರ್ಕೊಂಡೋಗ್ತಿರ್ಲಿಲ್ಲ. ಟೆಂತಲ್ಲಿ ಮಾತ್ರ ಕರ್ಕೊಂಡೋಗೋರಷ್ಟೇ. ಇನ್ನು 8th 9thಲ್ಲೆಲ್ಲ ಕರ್ಕೊಂಡೋಗ್ತಿರ್ಲಿಲ್ಲ. 10thಲ್ಲಿ ಮಾತ್ರ ಕರ್ಕೊಂಡೋಗೋರು, ಅಂದರೆ ಅವರು ಕ್ಲಾಸ್ ಬಿಟ್ಟು ಹೋಗ್ತಾರೆ ಅಂತ. ಇನ್ನು ಈ ಕಡೆ ಬಂದರೆ ನೋಡಿ, ನದಿಲಿ ನೀರು ಎಷ್ಟು ಕಡಿಮೆ ಇದೆ. ನೀರು ಜಾಸ್ತಿ ಇದ್ದರೆ ಚೆಂದ ನೋಡೋಕ್ಕೆ, ಕಡಿಮೆ ಇದ್ದರೆ ಸ್ವಲ್ಪ ಏನೋ ಒಂಥರ ಅನಿಸುತ್ತೆ. ಇನ್ನು ಇಲ್ಲಿ ರಾಮನ ದೇವಸ್ಥಾನಕ್ಕೆ ಬಂದ್ವಿ. ಇನ್ನೂ ತಿಂಡಿ ಮುಗಿಸಿರ್ಲಿಲ್ಲ, ಸ್ವಲ್ಪ ಹೊಟ್ಟೆ ಬೇರೆ ಹಸಿತಿತ್ತು. ಇನ್ನು ನೋಡಿ, ನನ್ನ ಮಗ ಚಿಕ್ಕವನು ಚೋಟು ಹೆಂಗೆ ಫಟಾಫಟ್ ಅಂತ ಹೋಗ್ತಾ ಇದ್ದಾನೆ. ಅವನಿಗಂತೂ ಖುಷಿ, ನಾನು ಫಸ್ಟ್ ಹೋಗ್ತಿದ್ದೀನಿ ಅಂತ. ಇನ್ನು ರಾಮನ ದೇವಸ್ಥಾನ ನೋಡ್ಕೊಬೋಣ ಅಂತ ಹೋದ್ವಿ. ಇನ್ನು ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಸೊ ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳಿದ್ರು. ಇನ್ನು ಕ್ಯಾಮ್ರಾ ಎಲ್ಲ ಆಫ್ ಮಾಡಿದೆ, ಅಷ್ಟು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇನ್ನು ಹೊರಗಡೆ ಬಂದು ತೋರಿಸ್ತೀನಿ. ಚೆನ್ನಾಗಿತ್ತು ದೇವಸ್ಥಾನ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೊಂದು ಚಿಕ್ಕದು ಸುಬ್ರಹ್ಮಣ್ಯಂದು ವಿಗ್ರಹ ಇತ್ತು. ಇನ್ನು ಆ ಕಡೆ ಈ ಕಡೆ ಸ್ವಲ್ಪ ಸ್ಕೂಲ್ ಮಕ್ಕಳು ಅಡುಗೆ ಮಾಡ್ಕೊಂಡು ಗಿಂಡಿ ಎಲ್ಲ ಮಾಡ್ಕೊಂಡು ತಿಂತಾಯಿದ್ರು. ಚೆನ್ನಾಗಿತ್ತು. ನಮ್ಮದು ಹಳೆ ನೆನಪೆಲ್ಲ ಸ್ವಲ್ಪ ನೆನಪಾಯಿತು. ನಾವು ಇದೇ ಥರ ಟೂರ್ಗೆಲ್ಲ ಹೋದಾಗ ಅಲ್ಲಿ ಅಡುಗೆ ಮಾಡಿಕೊಂಡು ನಾವು ಊಟ ಮಾಡ್ತಿದ್ವಿ. ನಮ್ಮ ಜೊತೆ ಅಡುಗೆ ಆಂಟಿರೆಲ್ಲ ಬರ್ತಿದ್ರು. ವರ್ಷಕ್ಕೆ ಒಂದ್ಸತಿನಾದರೂ ವಿಸಿಟ್ ಮಾಡಬೇಕು, ಇಲ್ಲಾಂದರೆ ಮನ್ಸಿಗೆ ನೆಮ್ಮದಿನೇ ಇರಲ್ಲ. ಮೈಂಡು ಸ್ವಲ್ಪ ಫ್ರೆಶ್ ಫೀಲ್ ಕೊಡುತ್ತೆ. ಯಾಕಂದರೆ ಇಂಥದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ. ಇನ್ನು ನಮ್ಮ ಚಿನ್ನು ಹೊಟ್ಟೆ ಹಸಿತಿದೆ ಅಮ್ಮ, ತಿಂಡಿ ಬೇಕು ಅಂತ ಕೇಳ್ತಿದ್ದ. ಇವತ್ತೇ ಅವ್ನು ಫಸ್ಟು ತಿಂಡಿ ಬೇಕು ಅಂತ ಕೇಳಿದ್ದು. ಇನ್ನು ಅವನ್ನ ತಿಂಡಿ ತಿನ್ಸೋಕ್ಕೆ ಅಂತ ಕರ್ಕೊಂಡೋದ್ವಿ. ಇಷ್ಟು ವರ್ಷ ಆಯಿತು ಅವನು ಹುಡ್ದಾಗ್ಲಿಂದ ಅವನು ಊಟ ಕೊಡು, ತಿಂಡಿ ಕೊಡು ಅಂತಲೇ ಕೇಳಿಲ್ಲ. ನಾವೇ ಹಿಂಸೆ ಮಾಡಿ ತಿನ್ನಿಸ್ಬೇಕು, ಇಲ್ಲಾಂದರೆ ಆಟದ ಗೆಂದಲ್ಲ ಊಟನೂ ಇಲ್ಲ, ಏನು ಬೇಡ ಅಂತ ಆರಾಮಾಗಿರೋನು ಅವನು. ಇನ್ನು ಈ ಕಡೆ ಮುಂದೆ ಬಂದರೆ ಉಜಿರೆಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಸೂರ್ಯನ ದೇವಸ್ಥಾನ ಇದೆ. ಸೂರ್ಯನ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿ ಆ ದೇವ್ರಿಗೂ ಕೈ ಮುಗಿದು ದೇವ್ರ ದರ್ಶನ ಪಡೆದು ಬಂದ್ವಿ. ಏನು ಗೊತ್ತಾ, ಬೆಳಗ್ಗೆ ದೇವಸ್ಥಾನಕ್ಕೆ ಹೋದರೆ ಚೆನ್ನಾಗಿರುತ್ತೆ, ಮೈಂಡು ಫ್ರೆಶ್ ಆಗಿರುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ. ಉರಿ ಬಿಸಿಲು ಅಂತ ಇರಲ್ಲ, ಎಳೆ ಬಿಸಿಲು. ನನ್ನ ಮಕ್ಕಳಿಗಂತೂ ಖುಷಿ ತಡ್ಕೊಳಕ್ಕಾಗ್ತಿಲ್ಲ. ಅವ್ರಿಗೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡೋದು. ಇನ್ನು ನಮ್ಮ ದೊಡ್ಡವನಂತೂ ಕೇಳೋಂಗೆ ಇಲ್ಲ, ಅವನಿಗೂ ಏನೊಂಥರ ಖುಷಿ. ಸ್ಕೂಲಿಗೆ 2 ದಿನ ರಜಾ ಹಾಕ್ಬಿಟ್ಟು ಬಂದಿದ್ದ. ಅವ್ರನ್ನ ಸ್ವಲ್ಪ ಆಟ ಆಡೋಕೆ ಬಿಟ್ಟು ಈ ಕಡೆ ಎಲ್ಲ ಸ್ವಲ್ಪ
ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಿದ್ದೆ. ಚೆನ್ನಾಗಿತ್ತು. ಇದು ಫಸ್ಟ್ ಟೈಮ್ ನಾನು ಹೋಗಿದ್ದು ಸೂರ್ಯನ ದೇವಸ್ಥಾನಕ್ಕೆ. ನಂಗೆ ಗೊತ್ತಿರಲಿಲ್ಲ ಇದು ದೇವಸ್ಥಾನ ಇದೆ ಅಂತ. ಇನ್ನು ಅಲ್ಲಿಂದ ಹೊರಟ್ವಿ. ಫೈನಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಏನು ಗೊತ್ತಾ, ಧರ್ಮಸ್ಥಳದ ದೇವಸ್ಥಾನದಲ್ಲಿ ತುಂಬ ಲೇಟ್ ಆಗುತ್ತೆ ದರ್ಶನ. ಬಟ್ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಆಗಿದ್ದು 1/2 ಅವರ್ ಅಷ್ಟೇ, ಬೇಗ ದರ್ಶನ ಆಯಿತು. ಇನ್ನು ಹೊಸ ವರ್ಷ ಅಂತ ಫುಲ್ಲು ಡೆಕೋರೇಷನ್ಗೆಲ್ಲ ತಯಾರಿ ಮಾಡ್ಕೋತಿದ್ರು. ಹೂವಿನ ಅಲಂಕಾರ ನೋಡೋದಕ್ಕೆ ಒಂದು ಚೆಂದ. ನೋಡಿ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ದಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಏನು ಜನ, ನಾವು ಹೋದಾಗಲೆಲ್ಲ ಜನ ಇದ್ದೇ ಇರ್ತಾರೆ, ಜನ ಇಲ್ಲ ಅಂತ ಇರ್ಲಿಕ್ಕೆ ಇಲ್ಲ. ಇನ್ನು ನಾವು ಪ್ರಸಾದಕ್ಕೆ ಕೂತ್ಕೊಂಡ್ವಿ, ಊಟ ಮಾಡ್ಕೊಂಡು ಹೋಗೋಣ ಅಂತ. ಇನ್ನು ನಮ್ಮ ಚೋಟು ನೋಡಿ ಊಟ ಮಾಡು ಅಂತ ಅಂದರೆ ಲಡ್ಡು ತಿನ್ಕೊಂಡು ಕೂತಿದ್ದಾನೆ. ನಂಗೆ ಲಡ್ಡು ಬೇಕು ಲಡ್ಡು ಬೇಕು ಅಂತ. ಅಲ್ಲಿ ಕ್ಯೂವಲ್ಲಿ ಒಂದು ಲಡ್ಡು ತಿಂದ, ಇಲ್ಲಿ ಊಟಕ್ಕೆ ಬಂದಾಗ ಒಂದು ಲಡ್ಡು ತಿಂದ. ಇನ್ನು ಪ್ರಸಾದಕ್ಕೆ ಅಂತ ಅನ್ನ ಸಾಂಬಾರು, ಆಮೇಲೆ ಏನದು ಪಾಯಸ, ಪಾಸ್ತಾದಿಂದ ಪಾಯಸ ಮಾಡಿದರು, ಚೆನ್ನಾಗಿತ್ತು. ಇಲ್ಲಿ ನೋಡಿ ಯಾರೋ ಫೋಟೋ ತೆಗೀರಿ ಅಂತ ಕೊಟ್ಟರೆ ವೀಡಿಯೋ ಮಾಡಿಕೊಟ್ಟಿದ್ದಾರೆ, ಅದಕ್ಕೋಸ್ಕರ ತೋರಿಸಿದೆ. ನೋಡಿ ತೇರ್ಗೀರೆಲ್ಲ ಡೆಕೋರೇಷನ್ ಮಾಡ್ತಿದ್ರು. ಸಂಜೆ ಕಾರ್ಯಕ್ರಮ ಇದೆ ನೈಟು ಅಂತ. ತೇರ್ಗೀರೆಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ಗ್ರ್ಯಾಂಡಾಗಿ. ಇನ್ನು ಕಾರ್ಯಕ್ರಮ ಮಾಡೋ ಸ್ಥಳದಲ್ಲಿ ಜನಗಳು ಮಲ್ಕೊಬಿಟ್ಟಿದ್ದಾರೆ, ಚೆನ್ನಾಗಿ ಹಾಸಿದ್ದಾರೆ, ನೆರಳೆಲ್ಲ ಇತ್ತಲ್ಲ ಅದಕ್ಕೋಸ್ಕರ. ಇನ್ನು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಒಂದು 5 ನಿಮಿಷ ರೆಸ್ಟ್ ತೊಗೊಂಡು ಕೂತ್ಕೊಂಡು ಅಲ್ಲೆಲ್ಲ ನೋಡ್ತಿದ್ವಿ. ಇನ್ನು ಈ ಕಡೆ ಬಂದುಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಶಾಪಿಂಗ್ ಏನೂ ಮಾಡಲಿಲ್ಲ, ಮಕ್ಳಿಗೆ ಆಟ ಸಾಮಾನುಗಳು ತಕ್ಕೊಟ್ಟು ಅಷ್ಟೇ, ಜಾಸ್ತಿ ಅಂತ ತಗೊಳ್ಳಿಲ್ಲ. ನಮ್ಮ ಮನೇಲಿ 2 ಬಕೆಟ್ 3 ಬಕೆಟ್ ಬರೀ ಆಟ ಸಾಮಾನುಗಳು ತುಂಬ್ಕೊಂಡಿದ್ದಾವೆ. ಚೀಲಗಳಲ್ಲೂ ಕಟ್ಟಿಟ್ಟಿದ್ದೀವಿ, ಮೇಲ್ಗಡೆ ಎತ್ತಿಟ್ಟಿದ್ದೀವಿ ಕೈ ಸಿಗಬಾರ್ದು ಅಂತ. ಬಟ್ ಅವ್ರು ಕೇಳ್ತಾನೆ ಇರ್ತಾರೆ, ಆಟ ಮಾಡ್ತಾನೆ ಇರ್ತಾರೆ, ನಾವು ತಗೊಡ್ತಾನೆ ಇರ್ತೀವಿ. ಸದ್ಯಕ್ಕೆ ಇಬ್ಬರಿಗೂ ಒಂದೊಂದು ತಗೊಟ್ವಿ, ಇನ್ನೇನು ಬೇಡ ಅಂತ. ತುಂಬ ಕಾಸ್ಟ್ಲಿ ಅಲ್ಲಿ 50 ರುಪೀಸ್ನ 100 ರುಪೀಸ್ ಮಾಡಿಬಿಟ್ಟು ಮಾರ್ತಾರೆ. ಬಟ್ ಏನು ಕೊಂಡ್ಕೊಳ್ಳೋಕ್ಕೂ ಅಷ್ಟಾಗಲ್ಲ. ಇಬ್ಬರು ಏನು ತಗೊಂಡ್ರು ಒಂದೇ ಥರ ತಗೋತಾರೆ, ಈ ಅವಳಿ ಜವಳಿ ಮಕ್ಳ ಥರ. ಬಟ್ ಕಲರ್ ಚೇಂಜ್ ಅಷ್ಟೇ. ಇನ್ನು ಅಲ್ಲೇ ಓಪನ್ ಮಾಡಿ ಅವ್ರಿಗೆ ಆಟ ಆಡೋವರೆಗೂ ಸಮಾಧಾನ ಇರಲಿಲ್ಲ. ಕಾರಲ್ಲಿ ಕೂತ್ಕೊಂಡಾಗಲೂ ಆಟ ಆಡ್ತಾನೇ ಇದ್ದರು. ಇನ್ನು ಅಲ್ಲಿಂದ ಹೊರಟ್ವಿ ಮನೆಗೆ. ಚೆನ್ನಾಗಿತ್ತು ಈ ಜರ್ನಿ, ಸೂಪರಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ 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 ಚೆನ್ನಾಗಿತ್ತು. ಇನ್ನು ನನ್ನ ಮಕ್ಕಳಿಗಂತೂ ತುಂಬ ಖುಷಿ ಆಯಿತು. ಅಲ್ಲಿ ಇಲ್ಲಿ ಆನೆಗಳಿದ್ದಾವೆ ಅಂತ ಬೋರ್ಡ್ ಹಾಕಿದ್ರು. ಬಟ್ ಈ ಸತಿ ಎಲ್ಲೂ ಆನೆಗಳನ್ನ ನೋಡೋಕ್ಕಾಗಲಿಲ್ಲ. ಬಟ್ ಕೋತಿ ಮರಿಗಳಂತೂ ತುಂಬ ಇದ್ದು. ಕಾಡಿಕ್ಕಿನಲ್ಲಿ ಬಿಸ್ಕೆಟ್ ಕೊಡೋಣ ಅಂತ ಆಚೆ ಹೋದರೆ ಮುತ್ತಾಕೊಂಬಿಟ್ರೆ ಭಯ ಆಗುತ್ತೆ ಅಂತ ನಾವು ಕಾರಿಂದ ಕೆಳಗೆ ಇಳಿಲೇ ಇಲ್ಲ. ಇನ್ನು ನಮ್ಮ ಮನೆಯವ್ರು ನೋಡಿ ಸೇಫ್ಟಿಗೆ ಅಂತ ಮಕ್ಕಳು ಆ ಕಡೆ ಕೂತಿದ್ರು ಅಂತ ಕಾರ್ ಗ್ಲಾಸ್ದು ಮೇಲೆ ಇರಿಸಿದ್ರು. ಇನ್ನು ಈ ಕಡೆ ಒಂದು ಕ್ಯೂಟಾಗಿ ಬಂದು ಕೂತಿತ್ತು ಕೋತಿ ಮರಿ. ಬಿಸ್ಕೆಟ್ ಇದ್ದರೂ ಬಿಸ್ಕೆಟ್ ಕೊಡೋಕ್ಕಾಗಲಿಲ್ಲ, ಸ್ವಲ್ಪ ಬೇಜಾರಾಯಿತು. ಇನ್ನು ನಾನು ಸೋಡಾ ಕುಡಿಬೇಕು ಅಂತ ಅಂದ್ಕೊಂಡೆ. ಸೊ ನಮ್ಮ ಮನೆಯವರಲ್ಲಿ ಗುಂಡ್ಯ ಹತ್ರ ನಿಲ್ಲಿಸ್ಬಿಟ್ಟು ಅಲ್ಲಿ ಸೋಡಾ ಮಾರ್ತಿದ್ರು. ಇದು ನಾನು ಒಂದು ಸರಿನೂ ಟ್ರೈ ಮಾಡಿರಲಿಲ್ಲ. ಸೊ ಈ ಕಡೆ ಬಂದಾಗ ಒಂದು ಸತಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಟ್ರೈ ಮಾಡಿದೆ, ಓಕೆ ಅಂತ ಅನ್ನಿಸ್ತು. ಬಟ್ ಏನೇನೋ ಪುಡಿ ಹಾಕ್ಬಿಟ್ಟು ಕೊಡ್ತಾರೆ, ಚೆನ್ನಾಗಿತ್ತು. ಇನ್ನು ನಾನು ನಮ್ಮ ಮನೆಯವರು ಫಸ್ಟ್ ಟೈಮು ಟ್ರೈ ಮಾಡಿದ್ದು, ಚೆನ್ನಾಗಿತ್ತು. ಅದು ಚಲ್ದಂಗೆ ಕುಡಿಬೇಕು ಅಂತ ಕುಡಿತಿದ್ವಿ, ಬಟ್ ಆಗಲಿಲ್ಲ. ಸ್ವಲ್ಪನಾದರೂ ಚೆಲ್ತು, ಸ್ವಲ್ಪ ವೇಸ್ಟ್ ಆಯಿತು. ಇನ್ನು ನನ್ನ ಮಕ್ಕಳು ಕುಡಿಯಲ್ಲ, ಅವರು ವೀಡಿಯೋ ಮಾಡ್ತಿದ್ರು, ಅಮ್ಮ ನಾನು ವೀಡಿಯೋ ಮಾಡ್ತೀನಿ ನೀನು ಕುಡಿ ಅಂತ. ಸೊ ಸರಿ ಮಾಡ್ಕೊಳ್ಳಿ ನಾನು ಕುಡಿತೀನಿ ಅಂತ ಬಂದು ಕುಡಿದೆ.
ಇಲ್ಲೊಂದು ಚಿಕ್ಕದೊಂದು ಫಾಲ್ಸು ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.